ನಮ್ಮ ಓಲ್ ಬ್ಲಾಗ್ ಮಾಡುವ ಇದು ಎಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ನಮ್ಮ ಊರಿಗೆ ಬಂದಿದ್ದೇವೆ. ಇದು ನನ್ನ ಅಜ್ಜಿ ಮನೆ. ಸೊ ನಿಮ್ಮನ್ನು ಕೂಡ ನಿಮಗೆ ತೋರಿಸ್ತೇನೆ ನನ್ನ ಅಜ್ಜಿ ಮನೆ ಹೇಗಿದೆ ಅನ್ನೋದನ್ನು ಕೂಡ. ವರ್ಷದಲ್ಲಿ ಒಂದೇ ಸಲ ನಾವು ಇಲ್ಲಿಗೆ ಬರೋದು. ಬನ್ನಿ ಹೋಗುವ. ನೋಡಿ ಚಾರ್ವಿ ಪಿ ಶೆಟ್ಟಿ ಹೇಳಿ ಭಾರಿ ಜೋರಿದ್ದಾಳೆ. ಬೈತಾ ಬರುದು ನನಗೆ ಸುಮ್ಮನೆ ಧರ್ಮಕ್ಕೆ. ನನಗೆ ಇಲ್ಲಿ ಬರೋದಂದರೆ ತುಂಬ ಇಷ್ಟ. ಮುಂಚೆ ಎಲ್ಲ ಸ್ಕೂಲ್ ಟೈಮಲ್ಲಿ ಎಲ್ಲ ಸ್ಕೂಲಿಗೆ ರಜೆ ಸಿಗೋವರೆಗೂ ಕಾಯೋದು, ಆಮೇಲೆ ಇಲ್ಲಿ ಬಂದು ಸ್ಕೂಲ್ ಸ್ಟಾರ್ಟ್ ಆದ ನಂತರ ಹೋಗೋದು, ಇದೇ ಆಗ್ತಿತ್ತು. ಆದರೆ ಈಗ ಬರೋಕ್ಕಾಗಲ್ಲ, ಯಾಕೆಂದರೆ ಕೆಲಸ ಇರುತ್ತೆ. ವರ್ಷಕ್ಕೊಮ್ಮೆ ಮಾತ್ರ ಬರ್ತೀವಿ. ಇಲ್ಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಪ್ಲೇಸಸ್ ಇದೆ. ಆದರೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕ್ಕಾಗಲ್ಲ, ಏಕೆಂದರೆ ಅಷ್ಟೇ ಟೈಮ್ ಬೇಕು. ಹಾಗೂ ನಾನು ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಕೂಡ. ವಿಡಿಯೋ ಕೂಡ ಲೆಂತಿ ಆಗುತ್ತೆ. ಈಗ ಮಾವಿನ ಹಣ್ಣು, ಹಲಸಿನ ಹಣ್ಣು ಇದು ಆಗುವಂಥ ಟೈಮ್, ಅಂದರೆ ಅದರ ಸೀಸನ್. ಸೊ ಹಳ್ಳಿಗಳ ಸೈಡಲ್ಲೆಲ್ಲ ಇದರ ಮರಗಳು ತುಂಬಾ ನೋಡೋಕ್ಕೆ ಸಿಗುತ್ತೆ. ಆದರೆ ಸಿಟಿಯಲ್ಲಿ ಅಂತೂ ಈ ಮರಗಳು ನೋಡೋಕ್ಕೆ ಕಾಣಿಸೋದೇ ಇಲ್ಲ. ಕೆಲವೊಂದು ಕಡೆಯಲ್ಲಿ ಇರುತ್ತೆ, ಆದರೆ ಈ ಸಿಟಿ ಅಂತ ಹೇಳಿದ ತಕ್ಷಣ ಅಲ್ಲಿ ಮರಗಳೇ ಇಲ್ಲ. ಎಲ್ಲ ಕಡೆಯಲ್ಲಿ ಬಿಲ್ಡಿಂಗ್ ಮಾಡಿ ಹಾಕಿದ್ದಾರೆ. ಸೊ ಏನಾದರೂ ಮಾವಿನ ಹಣ್ಣು ತಿನ್ನಬೇಕು, ಹಲಸಿನ ಹಣ್ಣು ತಿನ್ನಬೇಕು ಅಂತ ಆದರೆ ಹೋಗಿ ನಾವೇ ತಗೊಳ್ಬೇಕು. ಅದು ಕೂಡ ಎಸಳಿಗೆ 10 ರೂಪಾಯಿ ಎಲ್ಲ ತೆಗಿತಾರೆ. ಸೊ ಮುಂಚೆಲ್ಲ ಆಗಿದ್ದರೆ ಎಲ್ಲರೂ ಮನೆಯಲ್ಲಿ, ಯಾರ ಮನೆಯಲ್ಲಿ ಹಲಸಿನ ಹಣ್ಣು ಇರ್ತಿತ್ತು ಅವರೇ ತಂದು ಕೊಡೋರು, ನೀವು ಕೂಡ ತಿನ್ನಿ ಅಂತ. ಈಗ ಯಾರೂ ಆ ರೀತಿ ಕೊಡೋದು ಇಲ್ಲ, ನಾವು ತಿನ್ನೋದು ಇಲ್ಲ. ಇವತ್ತು ನಾವು ಫುಲ್ ಫ್ಯಾಮಿಲಿ ಸೇರಿಕೊಂಡು ಒಟ್ಟಿಗೆ ಊಟ ಮಾಡ್ತಿದ್ದೀವಿ. ಇದೇನಪ್ಪ ವಿಶೇಷ ಅಂತ ನೀವು ಅಂದ್ಕೊಳ್ಬೋದು. ಇದು ನಮ್ಮ ಕುಟುಂಬದ ಮನೆ, ಅಂದರೆ ಇಲ್ಲಿ ನಮ್ಮ ದೈವದ ಕಾರ್ಯಗಳೆಲ್ಲ ಆಗುತ್ತೆ. ಅದು ಕೂಡ ವರ್ಷಕ್ಕೊಮ್ಮೆ ಬರೋದು, ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಆದರೆ ನಾನು ಈ ಫುಲ್ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ಆಚೆ ಹಿರಿಯರೆಲ್ಲ ಇದ್ದರೆ ವಿಡಿಯೋ ಎಲ್ಲ ಮಾಡಿದರೆ ಬೈತಾರೆ. ಯಾವ ದಿನ ಈ ಕಾರ್ಯನ ಮಾಡೋದು ಅನ್ನೋದು ಕೂಡ ಒಂದು ಡೇಟ್ ಫಿಕ್ಸ್ ಆಗಿರುತ್ತೆ. ಯಾಕೆಂದರೆ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಅದೊಂದು ಡೇಟ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಆಲ್ಮೋಸ್ಟ್ ಇದು ವೀಕ್ ಮಧ್ಯನೇ ಬರುತ್ತೆ. ಆದರೆ ಈ ಸಲ ಅಂತೂ ವೀಕೆಂಡಲ್ಲಿ ಬಂದಿದೆ. ವೀಕೆಂಡಲ್ಲಿ ಬಂದಿರೋ ಕಾರಣ ನಮಗೆ ಕೂಡ ಬೆಳಗ್ಗೆನೇ ಬರೋಕ್ಕಾಯಿತು. ಸೊ ಬೆಳಗ್ಗೆ ಬಂದಿರೋದ್ರಿಂದ ಎಲ್ಲರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕೂಡ ತುಂಬಾ ಖುಷಿ ಆಯಿತು. ಇವತ್ತಿನ ಮಧ್ಯಾಹ್ನದ ಊಟ ಕೂಡ ಇಲ್ಲೇ. ನಮಗೆ ಮಧ್ಯಾಹ್ನ ವೆಜ್ ಅಡಿಗೆ. ಈ ಟೈಮಲ್ಲಿ ಎಲ್ಲ ಸ್ಟೋರಿಗಳು ಹೊರಗೆ ಬರುತ್ತೆ. ಆ ಸ್ಟೋರಿಗಳು ಹೇಗಿರುತ್ತೆ ಅಂದರೆ ಕೇಳೋದಕ್ಕೂ ಕೂಡ ತುಂಬ ಮಜಾ ಅನಿಸುತ್ತೆ. ಯಾಕೆಂದರೆ ಸಣ್ಣ ವಯಸ್ಸಲ್ಲಿ ಇರಬೇಕಾದ್ರೆ ನಾವು ಹೇಗೆಲ್ಲ ಇದ್ವಿ ಅನ್ನೋದ್ರ ಜೊತೆಗೆ ಈಗ ಯಾವ ರೀತಿ ಇದ್ದೀವಿ ಅನ್ನೋದು ಕೂಡ ಹೊರಗಡೆ ಬರುತ್ತೆ. ಯಾರ ಲೈಫಲ್ಲಿ ಏನಾಗುತ್ತೆ, ಯಾರ ಲೈಫಲ್ಲಿ ಏನಾಗ್ತಿದೆ, ಏನಾಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ಒಂದು ರೀತಿಯಲ್ಲಿ ಗಾಸಿಪ್ ಅಂತಲೇ ಹೇಳ್ಬೋದು.
ಈ ಗಿಡಕ್ಕೆ ಬ್ರಹ್ಮಕಮಲ ಅಂತ ಹೇಳ್ತಾರೆ. ಇದು ರಾತ್ರಿ ಹೊತ್ತು ಮಾತ್ರ ಅರಳುತ್ತೆ. ಇದು ಎಲೆಯಲ್ಲೇ ಇದರ ಹೂ ಬಂದಿದೆ, ನೀವೇ ನೋಡ್ಬೋದು. ನಾನು ಕೂಡ ನೋಡಿಲ್ಲ ಇದರ ಹೂ ಹೇಗಿರುತ್ತೆ ಅಂತ. ಆದರೆ ರಾತ್ರಿ ಹೊತ್ತು ತನಕ ಕಾಯುವಷ್ಟು ಟೈಮ್ ಇಲ್ಲ, ಯಾಕೆಂದರೆ ಅದಕ್ಕಿಂತ ಮುಂಚೆ ನಾವಿಂದ ಹೊರಟ್ಬಿಡ್ತೀವಿ. ಊಟ ಮುಗಿಸಿದ ನಂತರ ಮಲಗೋದಕ್ಕೆ ಅಂತೂ ಟೈಮ್ ಸಿಗಲಿಲ್ಲ, ಯಾಕೆಂದರೆ ಎಲ್ಲರೂ ಒಟ್ಟಿಗೆ ಇದ್ದ ಕಾರಣ ಮಾತಾಡಿ ಯಾವಾಗ ಸಂಜೆ ಆಗ್ತಾ ಬಂತು ಅನ್ನೋದೇ ಕೂಡ ಗೊತ್ತಾಗಲಿಲ್ಲ. ಯಾಕೆಂದರೆ ತುಂಬ ಕೆಲಸಗಳು ಬೇರೆ ಇತ್ತು. ನಾವು ನೈಟಿಗೆ ಏನೇನು ಪ್ರಿಪೇರ್ ಮಾಡಬೇಕು ಅದು ಕೂಡ ಪ್ರಿಪೇರ್ ಮಾಡೋದಿತ್ತು. ಆದರೆ ನಾನು ಮಾತ್ರ ಯಾವುದೇ ಕೆಲಸ ಮಾಡಲಿಲ್ಲ, ಖಾಲಿ ಮೊಬೈಲ್ ಇಟ್ಕೊಂಡು ಹೋಗ್ತಿದ್ದೆ. ಕೆಲವರು ನೋಡಿದರೆ ಬೈಯೋರು, ಇನ್ನೂ ಕೆಲವರು ಏನೇ ಹೇಳ್ತಿರ್ಲಿಲ್ಲ. ನಾನು ಯಾವ ರೀತಿ ನನ್ನನ್ನು ಇಮಿಟೇಟ್ ಮಾಡಿ ಮಾತಾಡೋರು. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ, ಮೊಬೈಲಲ್ಲೇ ಗೇಮ್ ಆಟಾಡ್ತಿದ್ರು. ಆದರೆ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಈ ರೀತಿ ಮೊಬೈಲಲ್ಲಿ ಗೇಮ್ ಆಡಿದ್ದೇ ಇಲ್ಲ. ನಾವು ಆಟಾಡ್ತಿದ್ದಂಥ ಗೇಮೇ ಬೇರೆ. ಆದರೆ ಈ ಮಕ್ಕಳಿಗೆ ಆ ಗೇಮೆಲ್ಲ ಆಟಾಡೋಕ್ಕೆ ಈಗ ಸಿಗೋದೂ ಇಲ್ಲ, ಆ ಥರ ಆಡುವಂಥ ಆಸಕ್ತಿ ಕೂಡ ಅವರ ಹತ್ರ ಇಲ್ಲ. ಇನ್ನು ನೈಟ್ಗೆ ರೆಡಿ ಮಾಡ್ತಾ ಇದ್ದೀವಿ. ನೈಟ್ ಇವತ್ತು ನಾನ್ ವೆಜ್, ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲರೂ ಕೋಳಿ ಕುಯ್ಯೋದೆಲ್ಲ ಇರುತ್ತೆ. ಸೊ ಆ ಎಲ್ಲ ವೀಡಿಯೋನ ಡೀಟೇಲಾಗಿ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಮಾಡೋಕ್ಕೆ ಹೋದರೆ ಇನ್ನು ಯಾರಾದರೂ ಬೈವರು ಅನ್ನೋ ಹೆದರಿಕೆ ಒಂದು ಇತ್ತು, ಅಥವಾ ಇನ್ನು ವಿಡಿಯೋ ನೋಡಿ ಏನಾದರೂ ಅನ್ಬೋದೇನೋ ಅನ್ನೋ ಆತಂಕ ಕೂಡ ಇತ್ತು. ಸೊ ಹಾಗಾಗಿ ಆ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಆಗಲಿಲ್ಲ. ಇಲ್ಲಿ ನಿಂತಿರೋರು ನನ್ನ ಅಣ್ಣ, ಅಂದರೆ ನನ್ನ ಇಬ್ಬರು ಅಣ್ಣನವರಿದ್ದಾರೆ. ಸೊ ದೊಡ್ಡಮ್ಮನ ಮಕ್ಕಳು. ನೋಡೋಕ್ಕೋದ್ರೆ ಹಳ್ಳಿ ಲೈಫ್ ತುಂಬ ಖುಷಿ ಕೊಡುತ್ತೆ ಅಂತ ಅನಿಸುತ್ತೆ, ನಿಜವಾಗ್ಲೂ ತುಂಬ ಖುಷಿ ಕೂಡ ಕೊಡುತ್ತೆ. ಆದರೆ ಹಳ್ಳೀಲಿ ವಾಸವಾಗಿರೋರಿಗೆ ಮಾತ್ರ. ಯಾಕೆಂದರೆ ಸಿಟಿಲಿ ಬಂದು ಹಳ್ಳೀಲಿ ಇರ್ತೀವಿ ಅಂದರೆ ತುಂಬ ಕಷ್ಟ, ಯಾಕೆಂದರೆ ಹಳ್ಳಿ ಜೀವನನೇ ಹಾಗೆ. ಬೆಳಗಿನ ಜಾವ ಬೇಗ ಎದ್ದು ಕೆಲಸ ಶುರುವಾದರೆ ರಾತ್ರಿ ಮಲಗೋ ತನಕ ಕೆಲಸ ಮುಗಿಯೋ ಹಾಗೆ ಕಾಣಿಸೋದೇ ಇಲ್ಲ. ಯಾಕೆಂದರೆ ನನ್ನನ್ನು ಅತ್ತೆನ ನೋಡಿದ್ದೀನಿ, ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗುವಾಗಿಲ್ಲ. ದನ ಕರುಗಳು ಬೇರೆ ಇರುತ್ತೆ, ಅದನ್ನು ಬಿಟ್ಟು ಹೋಗುವಂತೆ ಕೂಡ ಇಲ್ಲ. ಏನಾದರೂ ಫಂಕ್ಷನ್ ಬಂದರೆ ಕೂಡ ಅವ್ರು ಬೇಗ ಬಂದು ಹೊರಡೋರು, ಮನೇಲಿ ಯಾರೂ ಇಲ್ಲ ಅಂತ ಹೇಳೋರು. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಮನೆ ಬಿಟ್ಟು ಹೊರಗಡೆ ಬರೋಕ್ಕೆ ಆಗಲ್ಲ, ಅಷ್ಟು ಕೆಲಸ ಇರುತ್ತೆ. ಆವಾಗಲೇ ನಿಮ್ಗೆ ಹೇಳಿದೆ ಇಲ್ಲಿ ಕೋಳಿ ಕುಯ್ಯೋದೆಲ್ಲ ಇರುತ್ತೆ ಅಂತ. ಸೊ ಆ ವಿಡಿಯೋನ ನಾನು ಆದಷ್ಟು ತೋರಿಸುವಂಥ ಒಂದು ಶ್ರಮ ಪಟ್ಟಿದ್ದೀನಿ ಸ್ವಲ್ಪ ಮಟ್ಟಿಗೆ. ಅವರೆಲ್ಲ ಬೈತಿದ್ರು, ಆದರೂ ಹೇಗಾದರೂ ಮಾಡಿ ರಿಕ್ವೆಸ್ಟ್ ಮಾಡಿ ವಿಡಿಯೋ ತೆಗೆದೆ. ಸೊ ಎಲ್ಲ ಡೀಟೇಲಾಗಿ ತೆಗಿಲಿಕ್ಕಾಗಲಿಲ್ಲ. ನನ್ನ ಅಣ್ಣ ಅಂತೂ ನಂಗೆ ಸಿಕ್ಕಾಪಟ್ಟೆ ಬೈತಿದ್ರು, ನೀನು ವಿಡಿಯೋ ತೆಗಿಬೇಡ, ನನಗೆ ಇದನ್ನೆಲ್ಲ ಕಟ್ ಮಾಡೋದು ಅಷ್ಟು ಗೊತ್ತಾಗಲ್ಲ ಅಂತ.
ಕೆಲಸ ಎಲ್ಲ ಮಾಡಿ ಇನ್ನೇನು ಮುಗೀತಿದೆ ಅನ್ನೋವಷ್ಟರಲ್ಲಿ ಒಂದು ಎಂಟ್ರಿ ಆಯಿತು. ಅವರೇ ನನ್ನ ಅಕ್ಕ. ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನೋಡಿರ್ಬೋದು. ಅವ್ರು ಯಾವಾಗಲೂ ವಿಡಿಯೋ ಮಾಡಿದರೆ ಬೈಯೋರು, ನನ್ನ ಫೇಸ್ನ ಮಾತ್ರ ತೋರಿಸಬೇಡ ಅಂತ. ಸೊ ಆದರೆ ನನಗೊಂದು ಕುತೂಹಲ ಬೇರೆ, ಅವ್ರು ಬರುವಾಗ ವಿಡಿಯೋ ಮಾಡಬೇಕು ಅನ್ನೋ ಆಸಕ್ತಿ. ಕೆಲಸ ಎಲ್ಲ ಮುಗಿದ ನಂತರ ನನ್ನ ಇನ್ನೊಂದು ರಿಲೇಟಿವ್ ಮನೆ ಇದೆ. ಅದು ಇಲ್ಲೇ ಸ್ವಲ್ಪ ಪಕ್ಕದಲ್ಲಿ, ಅಂದರೆ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ಸೊ ನಾವೆಲ್ಲರೂ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಅವ್ರು ಹೊಸ ಮನೆ ಬೇರೆ ಕಟ್ತಿದ್ದಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಅಷ್ಟೇ ಅಲ್ಲದೆ 1 ವರ್ಷದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ನೋಡಬೇಕು ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ನೋಡಬೇಕು ಅನ್ನೋ ಆಸಕ್ತಿ ಜೊತೆ ನಾವು ಹೋದ್ವಿ. ಅಲ್ಲಿ ಹೋದ್ಮೇಲೆ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಫೋಟೋ ಕ್ಲಿಕ್ ಮಾಡಿದ್ವಿ, ಅಷ್ಟೇ ಅಲ್ಲದೆ ರೀಲ್ಸ್ ಕೂಡ ಮಾಡಿದ್ವಿ. ಸೊ ಇವತ್ತು ನಾನು ಬೆಳಿಗ್ಗೆ ಬಂದು ಯಾವುದೇ ರೀತಿಯ ಲಾಸ್ ಆಗಲಿಲ್ಲ ಅಂತ ಅನಿಸ್ತು. ತುಂಬ ಖುಷಿ ಆಯಿತು. ಅಷ್ಟೇ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವರ್ಷ ಮತ್ತೆ ಇದೇ ಪ್ಲೇಸಲ್ಲಿ ಹೊಸ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಬಾಯ್.